ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವ್ರ ಮಗ ಇಂದ್ರ ಕೇಸ್ನಾಗ ಇನ್ವಾಲ್ವ್ ಆಗ್ಯಾನ ಅಂತ ಹೇಳಿ, ಬಟ್ ಪಾಪ ಇವ್ರು ಅದನ್ನೆಲ್ಲ ಮರ್ತು ಮಾತಾಡಕತ್ತಾರ ಅಂತ ಅನ್ಸಾಕತ್ತೈತಿ. ಅದೆಲ್ಲ ಸುಳ್ಳು ಅಂತ ಈಗಾಗ್ಲೇ ಶಿವಣ್ಣ ಕೋರ್ಟಲ್ಲಿ ಸಾಕ್ಷಿ ಹೇಳಾಯ್ತಲ್ಲ, ಮತ್ತೆ ಯಾಕೆ ಸರ್ ನಮ್ಮನ್ ಕಂಡ್ರೆ ಉರ್ದು ಬೀಳ್ತೀರಾ? ಶಟ್ ಅಪ್ ಮಿಸ್ಟರ್ ದ್ರೋಣ. ಸಾರಿ ಸರ್. ನೋಡಿ, ಹಳೇದನ್ನೆಲ್ಲ ಚರ್ಚೆ ಮಾಡೋ ಸಮಯ ಅಲ್ಲ ಇದು. ಈಗೇನು ಆಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೇಳೋದೇನೂ ಇಲ್ಲ ಸರ್. ಬೇರೆ ಯಾರಿಗಾದರೂ ಈ ಕೇಸನ್ನು ಕೊಟ್ಟು ನನ್ನ ತಂಗಿನ ಆದಷ್ಟು ಬೇಗ ಹುಡುಕಿಸ್ಕೊಡಿ ಸರ್. ಅಷ್ಟೇ ಸರ್ ನಾನು ಕೇಳೋದು. ಆದಷ್ಟು ಬೇಗ ಕ್ರಮ ತಗೊಳ್ಳಿ ಸರ್. ನೀವು ನಿಧಾನ ಮಾಡಿದಷ್ಟು ನನ್ನ ಸೊಸೆಗೆ ತೊಂದರೆ ಜಾಸ್ತಿ ಆಗುತ್ತೆ ಸರ್. ದಯವಿಟ್ಟು ಅವಳನ್ನ ಹುಡುಕೊಡಿ ಸರ್. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್. ಏಯ್, ಸ್ವಲ್ಪ ಬೇಗ ನಡಿಯೋ. ಇವಳಿಗೆ ಪ್ರಜ್ಞೆ ಬರೋಕ್ಕಿಂತ ಮುಂಚೆ ಜಾಗ ಸೇರ್ಕೋಬೇಕು. ಅಣ್ಣ, ಚೆಕ್ ಪೋಸ್ಟ್ ದಾಟಾಯ್ತಲ್ಲ, ಇನ್ಯಾಕೆ ಚಿಂತೆ? ಒಂದು ಚೆಕ್ ಪೋಸ್ಟ್ ದಾಟಿದ್ರೆ ಸಾಕಾ? ಮುಂದೆ ಯಾವುದು ಚೆಕ್ ಪೋಸ್ಟ್ ಇರಲ್ವಾ? ಮುಂದೆ ಒಂದೇ ಒಂದು ಚೆಕ್ ಪೋಸ್ಟ್ ಇರೋದು, ಆದರೆ ಅಲ್ಲಿ ಯಾರೂ ಇರಲ್ಲ. ವೇಸ್ಟ್ ಅದು. ಆರಾಮಾಗಿ ತಪ್ಪಿಸ್ಕೋಬಹುದು. ನನ್ನ ಮಕ್ಕಳ ಯಾವಾಗಲೂ ಇರಲ್ಲ ಅಂದರೆ ಈಗಲೂ ಇರಲ್ಲ ಅನ್ಕೊಂಡಿದ್ದೀರಾ? ತುಳಸಿನ ಕಿಡ್ನಾಪ್ ಮಾಡಿರೋ ವಿಷಯ ಎಲ್ಲ ಚೆಕ್ ಪೋಸ್ಟ್ಗೂ ಹೋಗಿರುತ್ತೆ. ಎಲ್ಲ ಕಡೆನೂ ಅಲರ್ಟ್ ಆಗಿರ್ತಾರೆ. ನಾವೇನಾದ್ರೂ ಚೆಕ್ ಪೋಸ್ಟ್ ಹತ್ರ ಹೋದ್ರೆ ಬಡ್ದು ಬೆಂಡೆತ್ಬಿಡ್ತಾರೆ. ಮತ್ತೆ ಹೆಂಗಣ್ಣ ತಪ್ಪಿಸ್ಕೊಳ್ಳೋದು? ಏಯ್, ನಾವು ಮೇನ್ ರೋಡಲ್ಲಿ ಹೋದ್ರೆ ಕೆಲಸ ಆಗಲ್ಲ. ಕಾಟ್ ರೋಡ್ಗೆ ತಿರ್ಸೋ, ನಮ್ಗದೇ ಬಿಟ್ರು. ಈ ಕಾಡೊಂದು ದಾಟ್ಬಿಟ್ರೆ ಆ ತುಳಸಿನ ಯಾರು ಕಾಪಾಡಕ್ಕಾಗಲ್ಲ. ಅಣ್ಣ, ಎಷ್ಟು ದಿನ ಇವಳನ್ನ ನಮ್ಮ ಕಸ್ಟಡಿಯಲ್ಲಿ ಇಟ್ಕೋಬೇಕು? ಆ ಯಮ್ಮ ಹೇಳೋವರೆಗೂ. ಅಣ್ಣ, ಆ ಒಮ್ಮ ದುಡ್ಡನ್ನೆಲ್ಲ ಕರೆಕ್ಟಾಗಿ ಸೆಟ್ಲ್ ಮಾಡ್ತಾಳೆ ತಾನೆ? ಖಂಡಿತ ಮಾಡ್ತಾಳೆ, ಏನು ಸಮಸ್ಯೆ ಇಲ್ಲ.